ಐಟಮ್ ಹೆಂಗಿದೆ ಹಂಗೆ ಬೆಲೆ. ಸೇವಂತಿಗೆ ಸೇವಂತಿಗೆಲ್ಲ 200-250 ರೂಪಾಯಿ ಒಳ್ಳೇದು. ಎಲ್ಲ ಮಳೇಲಿ ನೆಂದಿರೋದು ಅದು ಇದು 100-120 ರೂಪಾಯಿ ಇದೆ ಸರ್. ಬೇರೆ ಯಾವ ಹೂವು ಇದೆ ನಿಮ್ಮ ಹತ್ರ? ಬೇರೆ ನಮ್ಮ ಹತ್ರ ರೋಸ್ ಇದೆ. ರೋಸು 200-250 ರೂಪಾಯಿ ಕೆ ಜಿ ಇದೆ. ಸುಗಂಧರಾಜು 100-150 ರೂಪಾಯಿ ಇದೆ ಕೆ ಜಿ. ಎಲ್ಲ ಬೆಲೆಗಳು ಜಾಸ್ತಿನೇ ಇದೆ ಸರ್. ಹೂವಿನ ರೇಟ್ ಎಲ್ಲ ಹೇಗಿದೆ? ಇಲ್ಲ 80 ರೂಪಾಯಿ ಐತೆ ರೇಟು. ಜನ ಬರ್ತಾ ಇದ್ದಾರಾ? ಜನ ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ಹಂಗೆ ಬರ್ತಾ ಇದ್ದಾರೆ ಜನ. ವ್ಯಾಪಾರ ಎಲ್ಲ ಆಗ್ತದೆ ಚೆನ್ನಾಗಿ? ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ರೋಸ್ 160 ರೂಪಾಯಿ ಕೆ ಜಿ ಇದೆ, 200 ರೂಪಾಯಿ ಕೆ ಜಿ ಇದೆ. ಸೇವಂತಿಗೆ 120-200. ಐಟಮ್ ಹೆಂಗಿದೆ ಹಂಗೆ ಬೆಲೆ. ಈಗ ಜನ ಬರ್ತಾ ಇದ್ದಾರಾ? ಬರ್ತಾ ಇದ್ದಾರೆ, ಬಟ್ ಮೊದಲಷ್ಟಿಲ್ಲ. ವ್ಯಾಪಾರ ಹಬ್ಬದ ವ್ಯಾಪಾರ ಇವತ್ತು ನಡೀತಾ ಇದೆ. ಜನ ಸ್ಟಾರ್ಟ್ ಆಗಿದ್ದಾರೆ ವ್ಯಾಪಾರಕ್ಕೆ. ಒಂದು ಗಿರಾಕಿ ಬರ್ತಾ ಇದ್ದಾರೆ, ನಡೀತಾ ಇದೆ, ಪರವಾಗಿಲ್ಲ. ಇದ್ರ ಜೊತೆ ನೋಡೋದಾಯ್ತು ಅಂತ ಹೇಳಿದ್ರೆ ಹೂವು ಈಗ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದಾರೆ. ಹೇಗಿದೆ ರೇಟ್ಸ್ ಎಲ್ಲ? ಹೇಗೆ ನಿನ್ನೆ ಕಂಪೇರ್ ಮಾಡಿದ್ರೆ? ರೇಟ್ಸ್ ಎಲ್ಲ ಕಮ್ಮಿನೇ ಇದೆ, ತುಂಬ ಜಾಸ್ತಿ ಇಲ್ಲ. ಅಲ್ಲ ಸೀಸನ್ ಇವಾಗ. ಆಪಲ್ 120 ರೂಪಾಯಿಗೆ ಆಪಲ್ ಇದೆ. ಮೋಸಂಬಿ 80 ರೂಪಾಯಿ 100 ರೂಪಾಯಿಗೆ ಇದೆ. ಪದಾರ್ಥ ಮೇಲೆ ಡಿಪೆಂಡ್ ಆಗುತ್ತೆ. ದ್ರಾಕ್ಷಿ ಇದು 150 ಕೆ ಜಿ ಇದೆ. ಮೋಸಂಬಿ 50 ಸ್ಟಾರ್ಟ್ ಆಗುತ್ತೆ. 50 ಸ್ಟಾರ್ಟ್ ಆಗಿ 100 ರೂಪಾಯಿ ಗಂಟೆ ಇದೆ. ಪೇರ್ಲಿ ಸೀಸನ್ ಇಲ್ಲ, ಅದು ಇಂಪಾರ್ಟೆಂಟ್ ಇರೋದು. 250 ರೂಪೀಸ್ ಕಿಲೋ ಇದೆ. 100 ಇದೆ, 120 ಇದೆ. ಚಿಕ್ಕು 100 ಸ್ಟಾರ್ಟ್ ಆಗುತ್ತೆ. 160 ಇದೆ. ನಿನ್ನೆ ಕಂಪೇರ್ ಮಾಡಿದರೆ ಜಾಸ್ತಿ ಆಗಿದೆ ಅನ್ನಿಸ್ತಿದೆ, ಕಡಿಮೆ ಆಗಿದೆ ಅನಿಸ್ತಿದೆ? ಇಲ್ಲ, ನಾರ್ಮಲ್ ರೇಟೇ ಇದೆ, ಅಷ್ಟೊಂದು ಜಾಸ್ತಿ ಏನಿಲ್ಲ, ನಾರ್ಮಲ್ ರೇಟೇ ಇದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಜನ ಕಡಿಮೆ ಬರ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ, ಏನು ಹೇಳ್ತಾರೆ? ಅಲ್ಲ, ಹಬ್ಬದ ವ್ಯಾಪಾರ ಅಂದರೆ ಮುಂಚೆ ಹತ್ರ ಏನಿಲ್ಲ, ಜನ ಕಮ್ಮಿನೇ ಇದ್ದಾರೆ, ತುಂಬ ಜಾಸ್ತಿ ಏನಿಲ್ಲ, ಅವ್ರು ಲಿಮಿಟ್ ಆಗಿದ್ದಾರೆ ಅಷ್ಟೇ. ವ್ಯಾಪಾರ ಎಲ್ಲ ಕಡಿಮೆನೇ, ಅಷ್ಟೇನು ವ್ಯಾಪಾರ ಇಲ್ಲ. ಬೆಲೆಗಳೆಲ್ಲ ಜಾಸ್ತಿ ಏನಿಲ್ಲ, ಮೀಡಿಯಮ್ ಆಗಿದೆ. ವ್ಯಾಪಾರ ಅಷ್ಟೇನಿಲ್ಲ, ಕಮ್ಮಿನೇ. KR ಮಾರ್ಕೆಟ್ನಲ್ಲೇ ವ್ಯಾಪಾರ ಕಡಿಮೆ ಅಂತ ಹೇಳ್ತಿದ್ರೆ ಏನು ಕಾರಣ? ಇವಾಗ ಮಾರ್ಕೆಟಲ್ಲಿ ಪಾರ್ಕಿಂಗ್ ಇಲ್ಲ, ಸ್ವಲ್ಪ ಅದು ತೊಂದರೆ ಆಗಿದೆ. ಪಾರ್ಕಿಂಗ್ ಇದೆ, ಸ್ವಲ್ಪ ವ್ಯಾಪಾರ ಆಗೋದು. ಇವಾಗ ಪಾರ್ಕಿಂಗ್ ಇಲ್ವಲ್ಲ, ಅದು ತುಂಬ ಕಷ್ಟ ಆಗ್ತಿದೆ. ಜನಗಳು ಬರೋದಕ್ಕೆ ಬಂದು ಪಾರ್ಕಿಂಗಲ್ಲಿ ಗಾಡಿ ನಿಲ್ಸೋಕ್ಕೆ ಆಗ್ದಲೇ ಎಲ್ಲ ಮನೆ ಹತ್ರಗಳನ್ನೇ ತೊಗೊತಿದ್ದಾರೆ. ಮಾರ್ಕೆಟ್ ಸ್ವಲ್ಪ ಬರೋದು ಕಮ್ಮಿ ಮಾಡಿದ್ದಾರೆ ಅಷ್ಟೇ. ವ್ಯಾಪಾರ ಎಲ್ಲ ಫಸ್ಟ್ ಥರ ಇಲ್ಲ, ಇವಾಗ ಕಡಿಮೆ ಆಗಿದೆ. ಪಾರ್ಕಿಂಗ್ ಬರೋ ಇಲ್ವಲ್ಲ, ಅದಕ್ಕೆ ಪಾರ್ಕಿಂಗ್ ಏನಾದರೂ ಬೇಗ ರೆಡಿ ಆಗಿಬಿಟ್ರೆ ವ್ಯಾಪಾರ ಆಗ್ತದೆ ಸರ್. ವ್ಯಾಪಾರ ಇವತ್ತು ಪರವಾಗಿಲ್ಲ ಸರ್, ಎಲ್ಲ ಪರವಾಗಿಲ್ಲ, ನಾರ್ಮಲ್ ರೇಟೇ. 100 ರೂಪಾಯಿ, 80 ರೂಪಾಯಿ ಎಲ್ಲ. ಸೀತಾಫಲ ಕಮ್ಮಿ ಬೆಲೆ, ಅದು 100 ರೂಪಾಯಿ ಐತೆ, 140, 130. ಹಾಂ, ಫಸ್ಟ್ ಕ್ವಾಲಿಟಿ ಐಟಮ್ ಕಮ್ಮಿ ಬೆಲೆನೇ ಐತೆ. ಯಾಲಕ್ಕಿ ರೇಟ್ 70 ರೂಪಾಯಿ ಐತೆ. ನಾಟಿ 50 ರೂಪಾಯಿ ಐತೆ. ಪಚ್ಚವಾಳೆ 40 ರೂಪಾಯಿ ಐತೆ. ಹೇಗಾಗ್ತಾ ಇದೆ ವ್ಯಾಪಾರ? ವ್ಯಾಪಾರ ಏನು ಅಷ್ಟರಲ್ಲೇ ಏನಿಲ್ಲ. ಜನ ಕಡಿಮೆ ಬರ್ತಾ ಇದ್ದಾರೆ ಅನ್ನಿಸ್ತಾ ಇದೆಯಾ, ಹೇಗೆ? ಎಲ್ಲ ಇಲ್ಲಿ ಇದಲ್ಲ, ಮಳೆ ಬಂದರೆ ಹಂಗೇನೆ. ಹೂವಿನ ರೇಟ್ ಎಲ್ಲ ತುಂಬ ಕಾಸ್ಟ್ಲಿ ಆಗಿದೆ. ನಾವು ಚೆಂಡು ಹೂವು ತೊಗೊಂಡಿದ್ದೀವಿ, ಸಂಪಿಗೆ ತೊಗೊಂಡಿದ್ದೀವಿ, ಕಾಕಡ ತೊಗೊಂಡಿದ್ದೀವಿ, ಮಲ್ಲಿಗೆ ಹೂವು ತೊಗೊಂಡಿದ್ದೀವಿ. ತುಂಬ ದುಬಾರಿ ಇದೆ ಹೂವಿನ ರೇಟು. ಮಾರ್ಕೆಟ್ ನೋಡಿದರೆ ತುಂಬ ರಶ್ ಇದೆ, ಕಾಲಿಡೋಕ್ಕೋ ಜಾಗ ಇಲ್ಲ. ಕೆಳಗಡೆ ಹೋದರೆ ಫುಲ್ ಅಂದರೆ ಫುಲ್ ರಶ್ ಇದೆ. ಹಬ್ಬ ಜೋರಾಗ್ತಾ ಇದೆ. ಪೂಜೆ ಮಾಡೋಕ್ಕಂತಲೇ ಹೂವು ತೊಗೊಳಕ್ಕೆ ಬರೋದ್ಲಿದ್ದಾನೆ ದುಬಾರಿ ಆಗಿಟ್ಟಿದ್ದಾರೆ. ಹೂವಿನ ರೇಟ್ ದುಬಾರಿ ಇದೆ, ಆದರೆ ಏನು ಮಾಡೋಕ್ಕಾಗಲ್ಲ, ಹೂವು ತೊಗೋಬೇಕು. ತೊಗೊಂಡ್ರೆ ಪೂಜೆ ನಡೆಯೋದು. ಇನ್ನು ಹಣ್ಣಿನ ರೇಟ್ ನೋಡೋದಾಯ್ತು ಅಂತಂದರೆ ಹಣ್ಣಿನ ರೇಟ್ ಎಲ್ಲ ಹೇಗಿತ್ತು? ಹಣ್ಣಿನ ರೇಟ್ ಪರವಾಗಿಲ್ಲ, ಸ್ವಲ್ಪ ತೊಗೋಬೋದು, ಆ ಥರನೇ ಇದೆ. ಹಣ್ಣಿನ ರೇಟ್ ಏನು ಅಷ್ಟೊಂದು ದುಬಾರಿ ಅನಿಸ್ಲಿಲ್ಲ. ಹಣ್ಣಿನ ರೇಟ್ ಏನು ಪರವಾಗಿಲ್ಲ. ತಯಾರಿ ತುಂಬ ಜೋರಾಗಿದೆ, ನಡೀತಿದೆ. ಮಾರುಕಟ್ಟೆಯಲ್ಲಿ ಹೂವು ಎಲ್ಲ ತುಂಬ ಕಾಸ್ಟ್ಲಿ ಆಗಿದೆ. ಹೂವು ಎಲ್ಲ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಏನಿದ್ರು ಜನ ತೊಗೊಳೋದನ್ನು ಬಿಡೋದಿಲ್ಲ, ತೊಗೊಂಡೇ ತೊಗೊತಾರೆ. ಏನು ಮಾಡೋಕ್ಕಾಗಲ್ಲ, ಹಬ್ಬ ಅಂದಮೇಲೆ ಮಾಡಲೇಬೇಕು ಅಷ್ಟೇ. ಹಣ್ಣಿನ ರೇಟ್ ಎಲ್ಲ? ಹಣ್ಣಿಂದು ಸುಮಾರಾಗಿದೆ ರೇಟು, ಪರವಾಗಿಲ್ಲ, ಮೀಡಿಯಮ್ ಆಗಿದೆ. ನೋಡಿ, ಏಲಕ್ಕಿ 100 ರೂಪಾಯಿ ಕೆ ಜಿ. ಮಾಮೂಲಾಗೆ 100 ಇರ್ತದೆ ಯಾವಾಗಲೂ. ಇವಾಗಲೂ 100 ರೂಪಾಯಿ ಮಾಡಿದ್ದಾರೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್.